ಲವನಮಿರ್ಪುದು ಮೇರುವೆಗೆ ಸಮವೆನಲು ಕೇಳದು ಜಡ್ಡೆ ಮಿರುತಿಹುದು ಮಾರಹರ ವಿಷ ಕಂಠನಿರಲಿಕೆ ಮೂರು ಲೋಕದಳು ಉಪಮೆ ಇಲ್ಲವು ಚಾರು ಗುರು ಶಿವಪುತ್ರದೇವನ ಪಾದ ಪಂಕಜಕ್ಕೆ ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹಾಗೂ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಾರವಿಂದಗಳನ್ನು ಮನೋವಾಕ್ಕಾಯಗಳಿಂದ ಪೂಜಿಸಿ ಈ ಕೋಟಿ ಜಪಯಜ್ಞ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಅತ್ಯಂತ ಸರಳ ಹೃದಯದ ಸದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ತೆಗ್ಗಿಯ ಶ್ರೀಗಳಾದ ಅಜ್ಜವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಮಾತೆಯರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಬ್ರಹ್ಮವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಸಾಯಂಕಾಲದ ವಿಷಯ ಇಂದಿನ ದಿನ ಬಸವಣ್ಣನವರ ವಚನವೇ ಇದೆ. ಈ ವಚನದಲ್ಲಿ ಬಹು ಸುಂದರವಾದಂಥ ಮಾತನ್ನು ನಮ್ಮೆಲ್ಲರಿಗೂ ವಚನಕಾರರು ತಿಳಿಸಿದ್ದಾರೆ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದ ಲಾನು ತುಂಬಿ ಅಂತ ಬಸವಣ್ಣನವರು ವಚನವನ್ನು ಹೇಳಿದ್ದಾರೆ. ಸ್ವಲ್ಪ ನಾವು ವಿಚಾರ ಮಾಡಿದೆವು ಅಂದ್ರೆ ವಚನದಲ್ಲಿ ನಾಮಾಮೃತ ತುಂಬಿ ತುಂಬಿ ಅಂದರೆ ಏನು? ಅಥವಾ ಈ ತುಂಬು ಅಂದ್ರೆ ಕೊಡ ತುಂಬು, ಹಂಡೆ ತುಂಬು, ಭೂ ಬರ್ತದೆ. ಇದು ಬಿ ಅದಿಲ್ಲಿ ತುಂಬಿ. ತುಂಬಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಇದಕ್ಕೆ ಭ್ರಮರ ಅಂತ ಕರೀತಾರೆ, ದುಂಬಿ ಅಂತ ಕರೀತಾರೆ, ಗುಂಗಿ ಹುಳ. ವಚನದಲ್ಲಿ ನಾಮಾಮೃತ ತುಂಬಿ ಅಲ್ಲ, ಇವನ ಈ ವಚನದ ಅರ್ಥನೇ ಬೇರೆ ಇದೆ, ಇದೇ ಬೇರೆ ಇದಲ್ಲ. ತುಂಬಿ ತುಂಬಿ ಅನ್ನೋ ಶಬ್ದನೇ ಬೇರೆ ಇದಲ್ಲ. ಅಂದ್ರೆ ಅದಕ್ಕೆ ಭಾಳ ಸಮರ್ಪಕವಾದಂಥ ಅರ್ಥವನ್ನು ಹೇಳಿದ್ದಾರೆ. ನಾವು ಭೃಂಗಿ ಅಂದ್ರೆ ಅದು ಭಾಳ ವಿಚಿತ್ರವಾದಂಥ ಹುಳ. ಅದು ಈಗ ಕಡ್ಲಿ ಹೊಲದಾಗ ಅಥವಾ ಹತ್ತಿ ಹೊಲದಾಗ ಇವು ಕೀಡಿ ಅಡ್ಡಾಡ್ತಾವೆ ನೋಡಿ. ಕೀಡಿ ಹಿಡ್ಕೊಂಬಂದು ಅದು ಏನು ಮಾಡ್ತದ ಅಂತ ಕೇಳಿದರೆ ತನ್ನ ಗೂಡನ್ಯಾಗ ಹಾಕಿ ಸುತ್ತ ಗುಯ್ ಅಂತ ಚಾಲೂ ಮಾಡ್ತು ಅಂದ್ರೆ ಏನು ಮಾಡ್ತದ ಅಂತ ಕೇಳಿದ್ರೆ ಆ ಕೀಡಿದ್ದಿದ್ದು ಭೃಂಗಿ ಹುಳ ಆಗಿ ಹೊರಗೆ ಬರುವಂಥ ತಾಕತ್ತು ಅದು ಆ ಸಪ್ಪಳಕ್ಕೆ ಅದು ಭೃಂಗಿ ಆಗಿಬಿಡ್ತದೆ. ಎಲ್ಲಿ ನಾನು ಚುಚ್ಚಿ ಕೊಂದುತ್ತದೋ ನಾನು ಸಾಯ್ತೀನೋ ಅಂತ ಹೇಳಿ ಕೀಡಿ ಭೃಂಗಿ ಧ್ಯಾನ ಮಾಡಿ ಅದು ಏನಕ್ಕದ ಅಂದ್ರೆ ಭೃಂಗಿ ಆಗೇ ಹೊರಗೆ ಬರ್ತದೆ. ಮತ್ತಿಲ್ಲಿ ಬಸವಣ್ಣನವ್ರು ಯಾಕೆ ಬಳಸ್ಯಾರ ಅಂತ ಕೇಳಿದರೆ ವಚನದಲ್ಲಿ ನಾಮಾಮೃತ ತುಂಬಿ, ಮಾತುಗಳಲ್ಲಿ ಮಾತು ಅಂದ್ರೆ ಮಾತುಗಳಲ್ಲಿ ನಾಮಾಮೃತ ತುಂಬಿ, ನಾಮಾಮೃತ ವಚನ ಮಾತುಗಳಲ್ಲಿ ನಾಮಾಮೃತವು ಭ್ರಮರ ತುಂಬಿ. ಭ್ರಮರ ಅಂದ್ರೆ ಅದು ಹುಳ. ಆದರೆ ಏನು ಅಂತ ಕೇಳಿದ್ರೆ ಆ ಮಾತು ಬಸವಣ್ಣನವರ ಮಾತು ಕೇಳಿದೆವು ಅಂದ್ರೆ ಆ ಭ್ರಮರ ಹೆಂಗ ಕೀಡಿಯನ್ನು ಭ್ರಮರ ಮಾಡ್ಕೋತದ, ಹಾಗೆ ವಚನವನ್ನು ನಾವು ಮಾತನ್ನು ಬಸವಣ್ಣವ್ರು ಕೇಳಿದೆವು ಅಂದ್ರೆ ನಾವು ಕೂಡ ಭ್ರಮರಾಕ್ಕೆವು. ನಾವು ಕೂಡ ಈ ಮನುಷ್ಯ ಜನ್ಮದಲ್ಲಿದ್ದರೂ ಕೂಡ ನಾವು ಏನಾಕ್ಕೆವು ಅಂತ ಕೇಳಿದ್ರೆ ಆ ವಚನದಿಂದ ನಾವು ಅವರ ಮಾತುಗಳಿಂದ ಮಹಾತ್ಮರಾಗ್ತೇವು, ಸಂತರಾಗ್ತೇವು, ಜ್ಞಾನಿಗಳಾಗ್ತೇವು ಅನ್ನುವಂಥ ಮಾತನ್ನು ಅಲ್ಲಿ ಭ್ರಮರ ಅನ್ನುವ ಶಬ್ದವನ್ನು ಇಟ್ಟಿದ್ದಾರೆ. ಇನ್ನು ನಯನದಲ್ಲಿ, ನಯನ ಅಂದ್ರೆ ಕಣ್ಣುಗಳು, ಕಣ್ಣುಗಳಲ್ಲಿ ಏನು ತುಂಬಬೇಕು ಅಂತ ಕೇಳಿದರೆ ಮೂರ್ತಿ ತುಂಬಿ.
ಮೂರ್ತಿ 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 ಕಣ್ಣಲ್ಲಿ ಏನು ತುಂಬಿಬೇಕು? ಮೂರ್ತಿಯೇ ಕಣ್ಣುಗಳಲ್ಲಿ ಮೂರ್ತಿಯೇ ಭ್ರಮರ. ಇಷ್ಟೇ ಅದರ ಅರ್ಥ. ಮೂರ್ತಿಗಳಲ್ಲಿ ಭ್ರಮರ ಏನು ಭ್ರಮರ ಆಗ್ತದ, ಮೂರ್ತಿಯೇ ಭ್ರಮರ. ಅಂದ್ರೆ ಮೂರ್ತಿ ನೋಡ್ತಾ 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 ಹೆಂಗೆ ಕೀಡಿ ಭ್ರಮರ ನೋಡಿ 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 ಭ್ರಮರ ಆಕ್ಕದ, ಹಾಗೆ ಮೂರ್ತಿ ನೋಡಿ ನೋಡಿ ನೀನು ಏನಾಗ್ತಿ ಅಂತ ಕೇಳಿದ್ರೆ ಪರಮಾತ್ಮನ ಸ್ವರೂಪಕ್ಕೆ ಎನ್ನುವಂಥ ವಚನದ. ಇನ್ನು ಮನದಲ್ಲಿ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನೆನವು ಅನ್ನತಕ್ಕಂಥ ಭ್ರಮರದಪ್ಪ, ಭ್ರಮರದ. ಅದನ್ನು ಬಿಡಂಗೆ ಇಲ್ಲ. ಭ್ರಮರ ಅಂತ ಶಬ್ದದ ಅರ್ಥದ ಅದನ್ನು ತಾತ್ಪರ್ಯದಲ್ಲಿಯೂ ಕೂಡ ಬಳಸಿದ್ದಾರೆ. ಅದಕ್ಕೆ ಮನದಲ್ಲಿ ಏನದ ನೆನವು ಅನ್ನುವಂಥ ಭ್ರಮರ ಇರಬೇಕು, ಯಾವತ್ತೂ ನೆನೆಸ್ತಕ್ಕಂಥ ಭ್ರಮರ ಇರಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮನಸ್ಸನ್ನುತಕ್ಕಂಥದ್ದು ಬಹಳ ಏನದ ಅಂತ ಕೇಳಿದ್ರೆ ಅದು ಕರಗಸ ಇನ್ನೂ ಭಾಳ ಆ ಕಡಿದು ಆಗ್ಬೋದು. ಗರಗಸಕ್ಕಿಂತ ಮನಸ್ಸು ಅದಕ್ಕಿಂತಲೂ ಹೊರತಾಗಿದೆ. ಯಾಕಂತ ಕೇಳಿದ್ರೆ ಮನಸ್ಸಿನಿಂದಲೇ ಎಲ್ಲ ಆಗೋದು, ಈ ಜಗತ್ತೆಲ್ಲ ಆಗೋದು. ಅದನ್ನು ಮನಸ್ಸನ್ನೇನು ಮಾಡು ಅಂದರೆ ಒಂದು ಭ್ರಮರದ ಆಕಾರ ಮಾಡಪ್ಪ, ಅದು ಮನಸ್ಸು ಶುದ್ಧ ಆಕ್ಕದ. ಹೆಂಗೆ ನೋಡಿ 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 ಶುದ್ಧ ಆಕ್ಕದ, ಹಾಗೆ ಮನಸ್ಸನ್ನು ಕೂಡ ಪರಮಾತ್ಮನ ಕಡೆಗೆ ನೀನು ಬಿಡು. ಈಗ ಮನಸ್ಸು ಹೆಂಗೆ ಮಾಡ್ತದಂದ್ರೆ ಇಲ್ಲಿ ಕುಂತಿದ್ದ ಅಲ್ಲಿ, ಅಲ್ಲಿ ಕುಂತಿದ್ದ ಅಲ್ಲಿ ಹೋರಾಟ ಮಾಡ್ತದೆ. ಈಗ ನೋಡ್ರಿ ನೀವು, ಒಬ್ಬವ ಶ್ರೀಮಂತ ಏನು ಮಾಡ್ದ ಅಂತ ಕೇಳಿದ್ರೆ ಈಗಿನ ಕಾಲದಾಗ ಆಳೇ ಸಿಗೋದಿಲ್ಲ. ಅವನು 10-20 ಎಕರೆ ಹೊಲ ಇತ್ತು. ಆಳುಗಳು ನೋಡ್ಬೇಕಂತೇಳಿ ದಾರಿ ಹಿಡ್ದು ಹೊಟ್ಟಿದ್ದ ಆಳು ಹುಡ್ಕಾಡ್ಕೊಂಬರ್ಬೇಕು ಬೇರೆ ಊರಿಗೆ ಹೋಗಿ ಅಂಥೇಳಿ. ಆಳು ಹುಡ್ಕಾಡ್ಕೊಂಬರೋದ್ರಾಗೆ ಏನು ಮಾಡ್ದ ಅಂತ ಕೇಳಿದ್ರೆ ಹೊಂಟಿದ್ದ ರೋಡ್ ಹಿಡ್ದ. ಅವಾಗ ಒಂದು ದೊಡ್ಡ ಗಿಡದಾಗ ಅದು ಏನು ಮಾಡ್ತು ಅಂತ ಕೇಳಿದ್ರೆ ಇವ ಆಳಂತರೂ ಹುಡ್ಕಾಡಕ್ಕೆ ಹೊಂಟಾನ, ಇವಾಗ ನಾನೇ ಆಳಾಗೋಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಭೂತ ಬಂದು ಅವನ ಮುಂದೆ ನಿಂತು ಎಲ್ಲಿಗೆ ಹೊಂಟ್ರಿ ಸಾವ್ಕಾರ ಅಂತ ಕೇಳ್ತದು. ಇಲ್ಲಪ್ಪ ಆಳು ಹುಡ್ಕಾಡಕ್ಕೆ ಹೊಂಟೀನಿ ನಾನು. ಆಳು ಹುಡ್ಕಾಡಕ್ಕೆ ನಾ ದುಡಿತೀನಲ್ರಿ, ಅಷ್ಟು ಪುಟ್ಟದೀನಿ ನಡ್ರಿ ಅಂತ. ಅಲ್ಲ ನೀವು ಒಬ್ಬನೇ ಏನು ಮಾಡವ, ನಾ ಬೇರೆ ಆಳು ಇಲ್ಲರಿ, ನಾ ಎಲ್ಲ ಕೆಲಸ ಮಾಡ್ತೀನಿ. ಮಾಡ್ತೀಯಾ? ಆ ಪಗಾರ ಎಷ್ಟು ಅಂದ್ರೆ ಪಗಾರ ಎಷ್ಟು ಬ್ಯಾಡ್ರಿ, ಹೊಟ್ಟೆ ತುಂಬ ಊಟ ಕೊಡ್ರಿ, ನನಗೆ ಸಾಕು ಅನ್ನೋತನ ಕೆಲಸ ಕೊಡ್ರಿ ಅಂತ. ಅವು ಭಾಳ ಆನಂದ ಆಯಿತು. ಈಗಿನ ಕಾಲಮಾನದಾಗೇನು ರೀ 1000-1500 ಆಳಿನ ಪಗಾರ ಅದು ಒಂದು ದಿನಕ್ಕೆ ಪುಕ್ಷಟ್ಲೆ ದುಡಿತಾನಂದ್ರೆ ಭಾಳ ಆನಂದ ಆಯ್ತು ಸಾವ್ಕಾರಗೆ. ನಡಿ ಹಂಗಂದ್ರೆ ಚಲೋ ಆಯಿತು ಅಂತ ಹೇಳಿ ಕರ್ಕೊಂಡು ಹೋದ ಕೂಡಲೇ ಏನು ಮಾಡ್ದ ಅಂತ ಕೇಳಿದ್ರೆ ಸಾವ್ಕಾರ ಹೇಳ್ದ, ಹೊಲಕ್ಕೆ ಹೋಗಿ ಬಾರಪ್ಪ ಅಂದ. ಹೊಲಕ್ಕೆ ಹೋಗಿ ಇನ್ನೂ ಇವ ಬಾಗಲ ಮುಂದೆ ನಿಂತಾನ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗೆ ಹೊಲಕ್ಕೆ ಹೋಗಿ ಬರ್ತದ. ಆ ಮನುಷ್ಯ ಅಲ್ಲಮ್ಮ, ಭೂತದು. ಕಣ್ಣು ತೆಗೆದು ಕಣ್ಣು ಮುಚ್ಚಿದ್ರಾಗ ಹೊಲಕ್ಕೆ ಹೋಗಿ ಬಂತು. ಮುಂದೆ ಹೊಲಕ್ಕೆ ಹೋಗಿ ಬಣಿಮಿ ಒಟ್ಟಿ ಬಾ ಅಂದ. ಬಣಿಮಿ ಒಟ್ಟದ ಮತ್ತೇನು ಮಾಡಲಿ ಅಂತ ಕೇಳ್ತಿತ್ತದು. ಬರ್ರಿ ಹೋಗೋದು ಮಾಡೋದು, ಮತ್ತೇನು ಮಾಡಲಿ, ಎಲ್ಲ ಕೆಲಸ ಹೊಲದಾಗ ಏನು ಮಾಡಕತ್ತಾರ ನೋಡ್ಕೊಂಬ, ಆಗಿಂದಾಗೆ ಬರೋದು. ಅವಾಗ ಇನ್ನೇನು ಹೇಳ್ಬೇಕಪ್ಪ, ಹೇಳಿಕಂದ್ರೆ ನೀನು ನುಂಗ್ತೀನಿ ಅನ್ನೋದು. ಕೆಲಸ ಹೇಳಿಕಂದ್ರೆ ನಿನ್ನ ನುಂಗಿ ಬಿಡ್ತೀನಿ ಅಂತ ಮೊದಲೇ ಕಂಡೀಷನ್. ಊಟ ಕೊಡು, ಹೊಟ್ಟೆ ತುಂಬ ಕೆಲಸ ಕೊಡು, ಕೆಲಸ ಕೊಡ್ಲಿಕ್ಕೆ ನಿನ್ನೆ ಮುಗಿಸ್ಬಿಡ್ತೀನಿ, ನಿಂದೇ ಒಂದು ಮುಗಿಸೋದು ಕೆಲಸ ನಂದು ಅಂತದು ಭೂತ. ಅವಾಗ ಏನಾಯಿತು ಅಂತ ಕೇಳಿದ್ರೆ ಏನು ಮಾಡ್ದ ಅಂತ ಕೇಳಿದ್ರೆ ಈಗ ಚಿಂತೆ ಮಾಡ್ಕೋತ ಸಾವ್ಕಾರ ಕುಂತಿದ್ದ. ಏನಪ್ಪ ಎಷ್ಟು ಹೇಳಿದ್ರು ನಾವು ಮನುಷ್ಯ ಅದೇನು ದೆವ್ವದ, ಒಟ್ಟ ಹೋಗೋಣ ನಾವು ಹೊಳ್ಳಿ ಬಂದುಬಿಡ್ತದೆ, ಹೆಂಗೆ ಮಾಡಲಿ ಅಂತ ಚಿಂತೆ ಕುಂತ. ಅವಾಗ ಹಿಂಗೆ ಈ ಮಳೆ ಹೆತ್ತನು ತಣ್ಣಗೆ ಕುಂತೇವಲ್ಲ, ಈಗ ಹಿಂಗೆ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ಮನುಷ್ಯ ಕುಂತಿದ್ದ. ಅವನ ಬತ್ತೇಲಿ ಹೋದ ಸಾವ್ಕಾರ. ಏನು ಮಾರಾಯ, ನನ್ನ ಬತ್ತೇಲಿ ಭಾಳ ಮನುಷ್ಯ ಬಂದಾನ, ಏನು ಕೆಲಸ ಮಾಡಂದ್ರೆ ಆಗಿಂದಾಗಲೇ ಮಾಡ್ತಾನ, ಮತ್ತು ಬಂದು ಏನಾರ ಹೇಳಂತಾನ, ಏನು ಮಾಡಲಿ ಅವ್ನ ಕೆಲಸ ಅಂದ. ಇವ ಹೇಳ್ದ ವಿಚಾರ ಮಾಡಿ. ಹೀಗೆ ಏನಂತದ್ರಿ, ಕೆಲಸ ಕೊಡು, ಊಟ ಕೊಡು, ಕೆಲಸ ಇಲ್ಲ ಊಟ ಇಲ್ಲ ಅಂದ್ರೆ ನೀನು ಮುಗಿಸ್ತೀನಿ ಅಂತದ, ಹೆಂಗೆ ಮಾಡಲಿ ಅಂದ. ಆವಾಗ ಅವ ಹೇಳ್ತಾನ, ತಿಳುವಳಿಕಿದ್ದವ, ನೀ ಏನು ಮಾಡು ಅಂತ ಕೇಳಿದ್ರೆ ಮಣಿ ಮುಂದೊಂದು ದೊಡ್ಡದು ಕಂಬ ಹುಗಿ.
ಈಗ ಹಿಂದಕ್ಕೆ ರಾಶಿ ಮಾಡ್ತಿದ್ರು ನೋಡಿ, ಹಂತಿ ಹೊಡ್ಯ ಮುಂದೆ ಆ ಕಂಬ ಹುಗಿತಿದ್ರು ನೋಡಿ ನಡುವ, ಅಂಥದ್ದೊಂದು ಕಂಬ ಹುಗೋದು ಬಿಡು ಅಂತಂದ. ಹುಗುದು ಅಂದ ಸಾವ್ಕಾರ. ಹುಗುದು ಆ ಮಂಗ್ಯಾಗ ಏನೈತಿಲ್ಲ ಅದು ಭೂತ, ಅದಕ್ಕೆ ಕೆಲಸ ಮನೆಯೂ ಎಲ್ಲ ಹೇಳು, ಕಸ ಹುಡುಗೋದು ಬಂತು, ಸಗಣಿ ತೆಗೆದು ಬಂತು, ಹೊಲಕ್ಕೆ ಹೋಗೋದು ಬಂತು, ರಾಶಿ ಮಾಡೋದು ಬಂತು, ಎಲ್ಲ ಕೆಲಸ ಮುಗೋದ ಮ್ಯಾಲ ಅದಕ್ಕೇನು ಹೇಳು ಅಂತ ಕೇಳಿದ್ರೆ, ಕಂಬ ಏರು ಕಂಬ ಇಳಿ, ಕಂಬ ಏರು ಕಂಬ ಇಳಿ ಅಂದ. ಅಣ್ಣ ಬರಬ್ಬರಿ ಆಯ್ತಂದ. ನಾವು ಯಪ್ಪ ನನ್ನ ಜೀವ ಉಳಿಸಿದ್ ನೀನು, ಅಷ್ಟೇ ಮಾಡ್ತೀನಿ ಅಂತ ಹೇಳಿ ಹೋದಾಗ ಏನಾಯ್ತು ಅಂತ ಕೇಳಿದ್ರೆ, ಆ ಭೂತಿಗೆ ಕೆಲಸ ಸಾಕಟ್ಟು ಹೇಳ್ದ. ಎಲ್ಲ ಹೇಳಿ ಮತ್ತೇನದ ಅಂತದು ಅದನ್ನು ಅವಾಗ ಹೇಳ್ದ, ಕಂಬ ಏರು ಕಂಬ ಇಳಿ, ಕಂಬ ಏರು ಕಂಬ ಇಳಿ ಅಂತ ಹೇಳಿ ಒಳಗೆ ಹೋಗಿ ಊಟ ಮಾಡಿ ಮುಕ್ಕೊಂಬಿಟ್ಟ. ಅದು ಕಂಬ ಏರೋದು ಕಂಬ ಇಳಿ ಮುಗೀತದನ್ರಿ, ಕಂಬ ಏರೋದು ಕಂಬ ಇಳಿದು.